ಹಿರಿಯ ಸಾಹಿತಿ ನಾ ಡಿಸೋಜಾ ನಿಧನಕ್ಕೆ ಸಿಎಂ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ನಾ ಡಿಸೋಜಾ ಅವರ ನಿಧನದಿಂದ ನಾನು ದುಃಖಿತನಾಗಿದ್ದೇನೆ. ಸಾಹಿತ್ಯ ಕೃಷಿಯ ಜೊತೆಗೆ ಪರಿಸರ ರಕ್ಷಣೆಯ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು. ನಾ ಡಿಸೋಜಾ ಜನಪರ ಕಾಳಜಿಯನ್ನ ಲೇಖಕರಾಗಿದ್ದರು. ನಾ ಡಿಸೋಜಾ ಅವರ ಕುಟುಂಬಸ್ಥರ ದುಃಖದಲ್ಲಿ ನಾನೂ ಕೂಡ ಭಾಗಿಯಾಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ನಾ ಡಿಸೋಜಾ ಅವರ ನಿಧನಕ್ಕೆ ಈಗ ಸಂತಾಪ ಸೂಚಿಸಲಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರೊಫೆಸರ್ ಕಾಳೇಗೌಡ ನಾಗವರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. 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 ಹಿರಿಯ ಸಾಹಿತಿಗಳಾಗಿರುವಂತಹ ನಾ ಡಿಸೋಜಾ ಅವರು ನಮ್ಮನ್ನೆಲ್ಲರನ್ನೂ ಕೂಡ ಅಗಲಿದ್ದಾರೆ. ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ನಿಜವಾಗ್ಲೂ ಕೂಡ ನನಗೆ ಕೂಡ ಅವರು ನನಗಿಂತ ವಯಸ್ಸಲ್ಲಿ ಒಂದು ಕೆಲವು ವರ್ಷ ಹಿರಿಯರಿದ್ರು. ನನಗೆ ಅವರು ಬಹಳ ಆಪ್ತರಾಗಿದ್ರು. ನಾನು ಈ ಸಮಾಜವಾದಿ ಚಳುವಳಿ ಹಿನ್ನೆಲೆಯಲ್ಲಿ ನಾನು ಬೇರೆ ಬೇರೆ ಅಧ್ಯಯನಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೆ ಸಾಗರ ತಾಲೂಕಿಗೆ. ಅವ್ರಿಗೆ ಒಂದು ಸಮಾಜವಾದಿ ಚಳುವಳಿ ಸಾಗರ ತಾಲೂಕಲ್ಲಿ ತುಂಬಾ ಚೆನ್ನಾಗಿತ್ತು. ನಮ್ಮ ಲೋಹಿಯಾ ಅವರೇ ಅಲ್ಲಿ ಬಂದಿದ್ರು, ಶಾಂತವೇರಿ ಗೋಪಾಲ್ ಗೌಡ್ರು ಅಲ್ಲಿ ತುಂಬಾ ಹೋರಾಟ ಮಾಡಿದ್ರು. ಕಾಗೋಡು ಹೋರಾಟ ಅಂತ ಬಹಳ ದೊಡ್ಡ ಹೋರಾಟ ಆಯ್ತದು. ಅದೆಲ್ಲವನ್ನೂ ಅವರು ಚಿಕ್ಕ ವಯಸ್ಸಿನಿಂದ ಕಣ್ಣಲ್ಲಿ ನೋಡಿದ್ರು ಅವರು. ಹೌದೌದು. ಬಹಳ ಆಶ್ಚರ್ಯಕರವಾದ ಬಹಳ ಒಂದು ಪ್ರಬುದ್ಧತೆ ಇರುವ ಸಾಹಿತಿ. ನನ್ನ ಸ್ನೇಹಿತರು ಕೆ ರಾಮದಾಸ್ ಅಂತ ನನ್ನ ಕ್ಲಾಸ್ಮೇಟ್ ಅವರು ಬಹಳ ದೊಡ್ಡ ಸಮಾಜವಾದಿ ಚಳವಳಿ ಅವರ ಮನೆ ಪಕ್ಕದಲ್ಲೇ ಇದ್ರು. ಅವರೆಲ್ಲ ಬಹಳ ಸ್ನೇಹಿತರು. ಚಿಕ್ಕ ವಯಸ್ಸಿಂದ ಅವರಿಗೆ ಅವರು ಬಡತನದ ಹಿನ್ನೆಲೆಯಲ್ಲಿ ಬಂದ್ರು ಕೂಡ ಒಂದು ಬಹಳ ಸಾಧಾರಣ ಬಹಳ ದೊಡ್ಡ ಹುದ್ದೆಯಲ್ಲಿ ಏನಿರಲಿಲ್ಲ. ಅವರು PWD ಡಿಪಾರ್ಟ್ಮೆಂಟ್ ಅಲ್ಲೂ ಏನೋ ಒಂದು ಸಣ್ಣ ಹುದ್ದೆಯಲ್ಲಿ, ಆದ್ರೆ ತುಂಬಾ ಸೆನ್ಸಿಬಲ್ ಆಗಿ ಆ ಮಲೆನಾಡಿನ ಎಲ್ಲಾ ಬಗೆಯ ಅನುಭವಗಳನ್ನ ಬರೆದ್ರು ಅವರು. ಅಲ್ಲಿ ಈ ಡ್ಯಾಮ್ಗಳೆಲ್ಲ ಆದಾಗ ಅನೇಕರು ಇದನ್ನೆಲ್ಲ ಕಳ್ಕೊಂಡ್ರು, ಮನೆ ಮಠಗಳನ್ನ ಕಳ್ಕೊಂಡ್ರು. ಆ ಸಮಸ್ಯೆಗಳ ಬಗ್ಗೆ ಬಹಳ ಸಂವೇದನಾಶೀಲವಾದ ಬಹಳ ನಮ್ಮ ಅತ್ಯುತ್ತಮ ಸಾಹಿತಿಗಳಲ್ಲಿ ಅವರೊಬ್ರು. ಅವರು ಮತ್ತೆ ತುಂಬಾ ಸೆಕ್ಯುಲರ್ ಆಗಿದ್ರು ಅವರು. ಹಾಗಾಗಿ ಅಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳ ಬಗ್ಗೆ ಆಳವಾದ ಒಂದು ಪರಿಜ್ಞಾನ ಅವ್ರಿಗಿತ್ತು. ಮತ್ತೆ ಅವರ ಬರಹಗಳು ಕೂಡ ಅಮೂಲ್ಯವಾದದ್ದು. ಮತ್ತೆ ವೈಯಕ್ತಿಕ ಜೀವನದಲ್ಲಿ ಅವರು ಬಹಳ ಸರಳವಾಗಿದ್ರು. ಮತ್ತೆ ಅನವಶ್ಯಕವಾಗಿ ಮಾತಾಡ್ತಿರ್ಲಿಲ್ಲ. ಆಳವಾದ ಅಧ್ಯಯನ ಇತ್ತು. ಆಶ್ಚರ್ಯಕರವಾಗಿ ಅವರು ಭೋಪಾಲ್ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ ಸಾಗರದ ತಾಲೂಕಿಗೆ ಬಂದವರು. ಅವರು ಅಲ್ಲಿಯ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಆಳವಾದ ಅರಿವಿತ್ತು. ಅವರು ತೀರ್ಕೊಂಡಿದ್ದಾರೆ ಅಂತ ಒಂದು ತಿಳಿದಾಗ ನನಗೆ ನಿಜವಾಗ್ಲೂ ಕೂಡ ನೋವಾಯ್ತು. ನನ್ನ ಅತ್ಯಂತ ಆತ್ಮೀಯ ಹಿರಿಯ ಮಿತ್ರರಲ್ಲಿ ಅವರು ಕೂಡ ಒಬ್ಬರಾಗಿದ್ರು. ಅಲ್ಲಿಯ ಸಮಸ್ಯೆಗಳ ಬಗ್ಗೆ ನಾನು ಅಧ್ಯಯನಕ್ಕೆಲ್ಲ ಹೋದಾಗ ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದೆ. ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗ್ತಾ ಇದ್ದೆ. ಮತ್ತೆ ಇದು ನಮ್ಮ ಒಂದು ಕಷ್ಟದ ಹಿನ್ನೆಲೆಯಿಂದ ಬಂದು ಒಂದು ವಿದ್ಯಾಭ್ಯಾಸ ಪಡ್ಕೊಂಡು ಸಾಹಿತ್ಯದಲ್ಲಿ ಅಷ್ಟು ದೊಡ್ಡ ಪರಿಣತಿಯನ್ನ ಪಡೆದಂತ ಬಹಳ ಅತ್ಯಂತ ತಾಳ್ಮೆಯ ಪ್ರಶಾಂತ ಮನಸ್ಸಿನ ಒಬ್ಬ ದೊಡ್ಡ ಸಾಹಿತಿ, ಸಂವೇದನಾಶೀಲವಾದ ಸಾಹಿತಿ. ಅವರು ತೀರ್ಕೊಂಡಿರೋದು ನಿಜವಾಗ್ಲೂ ಕೂಡ ಒಂದು ನೋವಿನ ಸಂಗತಿಯಾಗಿದೆ. ಓಕೆ ಸರ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ.